Hello guys, welcome to my YouTube channel. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತಮಿಳಲ್ಲಿ ನೋಡಿರ್ತೀರ, ಮಮ್ಮಿ ಡ್ಯಾಡಿದು 25th ಇಯರ್ ಆ್ಯನಿವರ್ಸರಿ ಇದೆ. ಸೊ ನಾನು ಇವತ್ತು ಮೈಸೂರಲ್ಲಿದ್ದೀನಿ. ಊರಿಂದ ಹಬ್ಬ ಮುಗಿಸ್ಕೊಂಡು ಬಂದು ಇಲ್ಲೇ ಊರಲ್ಲಿ ಮೈಸೂರಲ್ಲಿದ್ದೀನಿ. ಸೊ ಇಲ್ಲಿಂದ ಸ್ವಲ್ಪ ಪ್ರಾಪ್ಸ್ ಬೆಂಗಳೂರಿಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ಪ್ರಾಪ್ಸ್ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ. ಸೊ ಪ್ರಾಪ್ಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೇ ಪರ್ಸ್ನಲಾಗಿ ಡೆಕೋರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಡೈಲಮಾದಲ್ಲಿದ್ದೀನಿ. ಇವಾಗ ಒಂದು ನಂಬರ್ ಕಳಿಸಿದೆ ನನ್ನ ತಮ್ಮ ಡೆಕೋರ್ ಅವ್ರದ್ದು. ಸೊ ಅವ್ರಿಗೆ ಕಾಲ್ ಮಾಡಿ ಫಸ್ಟ್ ತಿಳ್ಕೊತೀನಿ ಪ್ರೈಸಸ್ ಎಲ್ಲ ಏನಿದೆ ಅಂತ. ಬಟ್ ಪ್ರೈಸಸ್ ಇದ್ರೂ ಜಾಸ್ತಿ ಕಮ್ಮಿ ಇದ್ರೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಬಿಕಾಸ್ ನಾನೇ ಡೆಕೋರೇಟ್ ಮಾಡಿ, ನಾನು ನನ್ನ ಫ್ರೆಂಡ್ಸು, ನನ್ನ ಕಸಿನ್ಸು, ನನ್ನ ತಮ್ಮ ಎಲ್ಲ ಸೇರಿ ನಾವೇ ಡೆಕೋರೇಟ್ ಮಾಡಿ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತೀನಿ, ಪ್ರಾಪ್ಸ್ ಎಲ್ಲ ಸೆಟ್ ಆದರೆ ಟುಡೇಸ್ 23rd, ಸೊ 25th ಇರೋದು ಅವ್ರದ್ದು. ಸೊ ಇವತ್ತು ಪ್ರಾಪ್ಸ್ ಎಲ್ಲ ತೊಗೊಳಕ್ಕೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಏನೇನು ಸಿಗುತ್ತೆ ಎಲ್ಲ ನೋಡಿಕೊಂಡು, ಫ್ಲವರ್ಸ್ ಎಲ್ಲ ರೇಟ್ ಎಲ್ಲ ವಿಚಾರಿಸ್ಕೊಂಡು, ಪ್ರೈಸಸ್ ಎಲ್ಲ ಜಾಸ್ತಿ ಇದೆ ಫ್ಲವರ್ಸ್ದು. ಸೊ ಪ್ರೈಸಸ್ ಎಲ್ಲ ಚೆಕ್ ಮಾಡಿಕೊಂಡು ಏನೇನು ಸಿಗುತ್ತೆ ಎಲ್ಲ ನೋಡಿಕೊಂಡು, ಐ ಹೋಪ್ ಈ ವಿಡಿಯೋ ಸ್ವಲ್ಪ ಫನ್ನಾಗಿರುತ್ತೆ. ಸ್ವಲ್ಪ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಗೇಮ್ಸ್ ಎಲ್ಲ ಮಾಡಿಸ್ಬೇಕು ಮಮ್ಮಿ ಡ್ಯಾಡಿ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾಟ್ ಶ್ಯೂರ್ ಏನು ಮಾಡ್ತೀನಿ ಅಂತ. ನೀಟಾಗಿ ಇವತ್ತು ನಾಳೆ ಎಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಪ್ರತಿದಿನ ಎವ್ರಿ ವ್ಲಾಗಲ್ಲಿ ಒಂದೊಂದು ಹೊಸ ಥರ ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಆ ಥರ ಹೊಸ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಎಡಿಟಿಂಗಲ್ಲಿ ಅದು ಇದು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಯು ಹ್ಯಾವ್ ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಅದನ್ನು ಇಂಪ್ರೂವೈಸ್ ಮಾಡ್ಕೋತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೇನೆ. ಇದು ಯಾವುದು? ಶಿವರಾಂಪೇಟೆ ಹತ್ರ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನೋಡಿ ಮಿಣಿ ಅಂತ ಎಲ್ಲ ಕಡೆ ಬನ್ನಿ. ಇದು ಹಾರ್ಟ್ ಮಾಡೋಕ್ಕಿರೋದು ಪ್ರಾಪ್ ಬೇಕಿತ್ತು. ಹಾಂ, ಸ್ಟ್ಯಾಂಡ್ ಥರ ಬ್ಯಾಕ್ಗ್ರೌಂಡಲ್ಲಿ ಹಾರ್ಟ್ ರಿಂಗ್ ರೌಂಡ್ ಹಾರ್ಟ್ ನಾಳೆ ತರಿಸ್ಕೊ. ಕೆಜಿ 50 ಅಲ್ಲೆಷ್ಟು ಹೇಳಿದವರು? 5 kg ಬೇಕು. ಹೂವೆಲ್ಲ ಪರ್ಚೇಸ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. 3:15 ಅಷ್ಟಾಗಿದೆ ಅನಿಸುತ್ತೆ. ನಾನು ಟೈಮು ನೋಡಿಲ್ಲ. ಫುಲ್ ನನಗೆ ಊಟ ಮಾಡಿಲ್ಲ, ಹೊಟ್ಟೆ ಅಷ್ಟು ಆಗ್ತಿದೆ. ಬಟ್ ಇಷ್ಟು ಕಷ್ಟಪಡ್ಕೊಂಡು ತೊಗೊಂಡು ಹೋದ್ರೂ ಎಂಡ್ ರಿಸಲ್ಟ್ ತುಂಬ ಖುಷಿ ಪಡ್ತಾರೆ ಮಮ್ಮಿ ಡ್ಯಾಡಿ ಎಲ್ಲರೂ. ಸೊ ಬನ್ನಿ, ಇವಾಗ ಬೇಗ ಕಾರಿಗೆ ಎಲ್ಲ ಡಂಪ್ ಮಾಡಿ ಆದರೆ ಲೈಟಾಗಿ ಊಟ ಮಾಡಿಕೊಂಡು ಹೊರಡೋಣ. ಓಕೆ, ಟೈಮ್ 3:27 ಆಗಿದೆ. ನಾವು ಹೊರಟ್ವಿ. ಇವಾಗ ಬನ್ನಿಮಂಟಪ ರೋಡಲ್ಲಿ ಹೋಗ್ತಾ ಇದ್ದೀವಿ, ಹೈವೇ ಟುವರ್ಡ್ಸ್ ಹೈವೇ. ಇವಾಗ ಎಲ್ಲ ತೊಗೊಂಡು ಪರ್ಚೇಸಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಅಲ್ಲ, ಎಲ್ಲ ಆಯ್ತಲ್ಲ. ಐಟಮ್ಸ್, ಬಲೂನ್ಸು, ಅದು ಇದು ಏನೇನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ನಮ್ಮ ಹತ್ರನೂ ಸ್ವಲ್ಪ ಇತ್ತು, ಬರ್ಡೇಸ್ಗೆಲ್ಲ ತೊಗೊಳ್ತಿದ್ವಲ್ಲ, ಅದೆಲ್ಲ ಸ್ವಲ್ಪ ಇಟ್ಕೊಂಡಿದ್ವಿ. ಇವಾಗೆಲ್ಲ ಇದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. 37 ಡಿಗ್ರಿ ಸೆಲ್ಸಿಯಸ್ ಇದೆ ಆಚೆ. ಅಷ್ಟು ಸೆಕೆ ಇದೆ. AC 3-4 ಪಾಯಿಂಟ್ಸಲ್ಲಿದ್ರೂ ನಮಗೆ ಫೀಲ್ ಆಗ್ತಿಲ್ಲ, ಅಷ್ಟು ಸೆಕೆ. ಮೈಸೂರು, ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿ ಇದೆಯಂತೆ ಕಂಪ್ಯಾರೇಟಿವ್ಲಿ, ಯಾವಾಗಲೂ ಹಂಗೇನೆ. ಬೆಂಗಳೂರಿಗಿಂತ ಮೈಸೂರು ಜಾಸ್ತಿ, ಮೈಸೂರಿಗಿಂತ ಕೊಡಗು ಜಾಸ್ತಿ ಟೆಂಪ್ರೇಚರು ಬಿಸಿ ಸೆಕೆಯಲ್ಲಿ. ಆದರೆ ಕೋಲ್ಡ್ ಇದ್ದಾಗ ಆಬ್ವಿಯಸ್ಲಿ ಹಂಗೆ ಕೊಡಗು ಜಾಸ್ತಿ ಚಳಿ ಇರುತ್ತೆ, ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್ ಆ ಥರನೇ. ಸೊ ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ರೀಚ್ ಆಗೋದು ನಾವು 5:30 ಆಗುತ್ತಾ? 5:30 ಆಗುತ್ತೆ. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ವೇಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ. ಒಂದು ಐ ಥಿಂಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ. ಬಿಕಾಸ್ ನಂದು ವ್ಲಾಗ್ಸ್ ಇವಾಗ ಆಲ್ರೆಡಿ 2 ವ್ಲಾಗ್ ಮಾಡಿದ್ದೀನಿ. ಹರಿಸೇವೆದು ಒಂದು ಮತ್ತು ಮಮ್ಮಿ ಊರ ಹಬ್ಬದೊಂದು. ಅದು 2 ವ್ಲಾಗಲ್ಲೂ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿರುತ್ತಲ್ಲ, ಕಮೆಂಟ್ ಮಾಡಿ ಇಂಟ್ರೆಸ್ಟಿಂಗ್ ಅನಿಸಿದ್ಯಾ ಇಲ್ವಾ ಅಂತ. ಆ್ಯಂಡ್ ಈಗ ವಿಡಿಯೋ ಬಂದು ತುಂಬ ಬೇರೆ ಥರ ಕಾಂಟೆಂಟ್ಸ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಪ್ಲ್ಯಾನಲ್ಲಿದ್ದೀನಿ, ಏನು ಮಾಡಬೇಕಂತ ಗೊತ್ತಾಗುತ್ತೆ. ಆಮೇಲೆ ಗೇಮ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದನ್ನೇನು ಎಕ್ಸಿಕ್ಯೂಟೇ ಮಾಡೋಕ್ಕಾಗಿಲ್ಲ. ಟೈಮ್ ಇರುತ್ತೋ ಇಲ್ವೋ ಅಂತಲೂ ಒಂದು ಇದರಲ್ಲಿದ್ದೀನಿ. ಮಾಡೋಕ್ಕಾಗುತ್ತೋ ಆಗಲ್ವೋ, ಟೈಮ್ ಇರುತ್ತೆ ಸಾಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಅದೊಂದು ಐಡಿಯಾ ಇದೆ. ಇವಾಗ ಎಸ್ ಆರ್ ನೋ ಕ್ವೆಶನ್ಸ್ ಮಮ್ಮಿ ಡ್ಯಾಡಿ ಕೇಳಬೇಕು ಅಂತೆಲ್ಲ
ಆಲ್ಮೋಸ್ಟ್ 100 to 150 ಮೆಂಬರ್ಸ್ ಅಷ್ಟು ಇನ್ವೈಟ್ ಮಾಡಿದ್ದೀವಿ. ಸೊ ಇನ್ನೇನೇನೆಲ್ಲ ಮಾಡ್ತೀವಿ, ಹೆಂಗೆ ಮಜಾ ಮಾಡ್ತೀವಿ. ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಮಕ್ಕಳೆಲ್ಲ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ರಜಾ ಅಂತ, ಅವರು ಬರಲ್ಲ ಯಾರು ಅಂದರೂ ಪರವಾಗಿಲ್ಲ, ಫನ್ ಫ್ಯಾಕ್ಟರ್ ಇರುತ್ತಾ ನೋಡೋಣ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ, ಬಿಕಾಸ್ ಮಮ್ಮಿ ಡ್ಯಾಡಿದು 25 ಇಯರ್ಸ್ ಆ್ಯನಿವರ್ಸರಿ. ಎಷ್ಟು ಎಕ್ಸೈಟ್ಮೆಂಟ್, ಅವರಿಬ್ಬರು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ ಈಗ 2 ಡೇಸಿಂದ. ನಾವಂತೂ ಒನ್ ವೀಕಿಂದನೇ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಸೊ ನೋಡೋಣ ಏನೇನು ಬರುತ್ತೆ. ಇವಾಗ ಮನೆಗೆ ಹೋಗಿದ ತಕ್ಷಣ ಅಲ್ಲಿಂದ ಕಂಟಿನ್ಯೂಷನ್ ವಿಡಿಯೋ ಮಾಡ್ತೀನಿ, ಓಕೆನಾ? ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್ ವಿತೌಟ್ ಸ್ಕಿಪ್ಪಿಂಗ್. ಬೈ ಬಾಯ್. ಮನೆಗೆ ಬಂದ್ವಿ, ನಮಗೆ ಗೇಟ್ ಲಾಕ್ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಆಚೆಯಿಂದ. ಕಾಲ್ ಮಾಡಕ್ಕಷ್ಟಕ್ಕೆ ಲಿಪ್ಸ್ಟಿಕ್ ಮೇಕಪ್ ಎಲ್ಲ ಹೊರಟೋಗ್ಬಿಟ್ಟಿದೆ, ಎಲ್ಲ ರೋಲ್ ತಿಂದು ಎಲ್ಲ ಹೊರಟೋಗ್ಬಿಟ್ಟಿದೆ. ರೋಲ್ ಚಿಕನ್ ರೋಲ್, ಎಗ್ ರೋಲ್ ತಿಂದು ಲಿಪ್ಸ್ಟಿಕ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಎಷ್ಟು ಡಿಲೇ ಮಾಡ್ಕೊಂಡು ಬಂದಿದ್ದೀವಲ್ಲ ನಾವು. 4 ಗಂಟೆಗೆ ಹೊರಟಿದ್ದು 6 ಗಂಟೆಗೆ ಬಂದಿದ್ದೀವಿ. 4:15 ಹೊರಟ್ವಿ, 6:15 ಬಂದ್ವಿ. 2 ಅವರ್ಸ್ ಅಂದ್ರೂ ನಾವು ಇನ್ನೂ ಬೇಗ ಬಂದು ರೀಚ್ ಆಗಿದ್ವಿ. ಎಲ್ಲ ಐಟಮ್ಸ್ ತಗೊಳ್ಳಿ. ಮಮ್ಮಿ ಬರೋಕ್ಕಿಂತ ಮುಂಚೆ ಎಲ್ಲ ಮೇಲ್ ಸಾಗಿಸ್ಬೇಕು. ಅದೇ ಮಮ್ಮಿ ಎದ್ದು ಬರೋಕ್ಕಿಂತ ಮುಂಚೆ, ಆಚೆ ಬರೋಕ್ಕಿಂತ ಮುಂಚೆ ಮತ್ತೆ ಅದೆಲ್ಲ ಫಸ್ಟ್ ತಗೊಂಡು ಲಿಫ್ಟಿಗೆ ಹಾಕಿ ಡೈರೆಕ್ಟ್ ಹೋಗ್ಬಿಟ್ಟು ತಗೋ ಇಷ್ಟು. ಇವಾಗ ಎಲ್ಲ ನಮ್ಮ ಅಮ್ಮಂಗೆ ಗೊತ್ತಿಲ್ಲದೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಮಮ್ಮಿ ಎದ್ದು ಬಂದರೂ ಬರ್ತಾರೆ, ಈಗ ಹೇಳೋಕ್ಕಾಗಲ್ಲ. ಲಿಫ್ಟಲ್ಲಿ ಫಸ್ಟ್ ಫ್ಲೋರಿಗೆ ಬಂದ್ವಿ. ಹಾಲ್ಗೆ ಇವಾಗೆಲ್ಲ ಇವಾಗ ಇದೆಲ್ಲ ಎತ್ತಿಡ್ಬೇಕಲ್ಲ. ತಲೆಗೆ ಹೊಡೆದ. ಮಮ್ಮಿ ಮಲ್ಕೊಂಡಿದ್ದಾರೆ ಮೇಲೆ. ಏನು ಸೈಲೆಂಟಾಗಿ ಪುಸು ಕುಸು ಪಿಸು ಪಿಸು ಪಸು ಪಸು. ಫಸ್ಟ್ ನೀಟಾಗಿಡೋ. ನೆನ್ನೆ ಸ್ಟೈಲ್ ಯೂನಿಯನ್ಗೆ ಹೋಗಿದ್ದೀರಾ, ಆಕಾಶಿಗೆ ಪ್ಯಾಂಟ್ ಕೊಡ್ಸ್ತೀರಾ, ನನಗೆ ಯಾಕೆ ಪ್ಯಾಂಟ್ ಕೊಡ್ಸಿಲ್ಲ? ನೀನು ಸ್ಟೈಲ್ ಆಗಿರೋಳಿಗೆ ನಾವೆಲ್ಲಿಂದ ಸ್ಟೈಲ್? ನಂಗೆ ಗೊತ್ತಿಲ್ಲ, ನಂಗೂ ಒಂದು ಬಟ್ಟೆ ಕೊಡಿಸ್ಬೇಕು. ನಿನ್ನ ಬಾಲ ಯಾರು ಫ್ರೆಂಡ್ಸ್ ಯಾರು ಇಲ್ಲ. ಫ್ರೆಂಡ್ ಇಲ್ಲಿ ಫ್ರೆಂಡ್ ಒಬ್ಬರೇ ಫ್ರೆಂಡ್ ಬದುಕಿರೋದು. ಅವ್ರು ಮತ್ತೆ ಬರ್ತಾಳೆ ತಿಳಿಯಲ್ಲದ್ದು ಬಂದಿಲ್ಲ ನಿಂಗೆ. ನಾನು ಬಂದಿರೋದು ಖುಷಿ ಆಗ್ತಿದ್ಯಾ? ಬೇಜಾರಾಗ್ತಿದೆ, ನನ್ಗೇನು ತಂದಿಲ್ವಲ್ಲ ಅಂತ. ನನ್ನ ಸ್ಯಾರಿ ನೋಡು ಸಕ್ಕತ್ತಾಗಿದೆ. ತೋರ್ಸು. ಬೇಡ ವ್ಲಾಗ್ ಕಟ್ ಮಾಡ್ತೀನಿ, ಆಮೇಲೆ ತೋರ್ಸು. ಅವ್ರಿಗೆ ನಾಳೆನೇ ತೋರ್ಸೋಣ. ಡ್ಯಾಡಿದು ನಾಳೆ ಶರ್ಟ್ ತೋರಿಸ್ತೀನಿ. ನಮ್ಮಮ್ಮ ರೂಮಲ್ಲಿ ಮಾತ್ರ ಇಷ್ಟು ಬ್ಯೂಟಿಫುಲ್ ಆಗಿ ದೊಡ್ಡ ಮಿರರ್ ಮಾಡಿಸ್ಕೊಂಡಿದ್ದಾರೆ. ಅದೇ ನನ್ನ ರೂಮ್ಗೆ ಇನ್ನ ಮಿರರ್, ನಾನು ಆರ್ಡರ್ ಕೊಟ್ಟಿರೋ ಮಿರರ್ ಬಂದೇ ಇಲ್ಲ ಇನ್ನ. ಇನ್ನು ಬ್ಯಾಗೇ ಬಿಚ್ಚಿಲ್ಲ ನಾನು. ನೋಡಿ ನಾನು ಇವತ್ತು ಔಟ್ಫಿಟ್ ಸಿಂಪಲ್, ಇದ್ರಲ್ಲೇನಿದೆ. ಮಮ್ಮಿ ಡ್ಯಾಡಿಗೆ ಗೊತ್ತಿಲ್ಲದೆ ಇರೋ ಥರ ಎಲ್ಲ ಇದು ಮಾಡ್ಕೊಳ್ತಾ ಇದ್ದೀವಿ, ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಕಾಸ್ಟ್ಲಿಯೆಸ್ಟ್ ಫ್ಲವರ್ ಅದೇ ಅಪ್ಪ ನಾವು ಸದ್ಯಕ್ಕೆ ತಂದಿರೋದ್ರಲ್ಲಿ. ಯಾವುದು ದಿಸ್ ಲ್ಯಾವೆಂಡರ್ ಕಲರ್. ಎಷ್ಟು ಅದಕ್ಕೆ? ಆಕಾಶ್, ನಿನ್ನ ಶೇರ್ ಹೋಲ್ಡ್ರ್ ನಂದು ಎಷ್ಟು ಖರ್ಚಾಗಿದೆ ಗೊತ್ತಾ? ನೀನು ಬರೀ ನಿಜ, ನಾವು ಕೂತ್ಕೊಂಡು ಮಾರಿದ್ರೆ ಎಷ್ಟು ಬ್ಲಾಗಿಂಗಿಗೆಲ್ಲ ಯಾಕೆ? ಮನಸ್ಸು ಒಳ್ಳೇದು ಮಾಡಿದ್ರೆ ಸಾಲ್ದ ಇಷ್ಟು ಹೂವು ಡೆಕೋರೇಷನ್ ಮಾಡೋಕ್ಕೆ.
ಡೆಕೋರೇಷನ್ ಮಾಡಬೇಕಾದ್ರೆ ಟೈಮ್ ಇರಲಿಲ್ಲ ನಮಗೆ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಇದು 1968 ಡ್ಯಾಡಿದು ಬಾರ್ನ್ ಇಯರ್, 1976 ಮಮ್ಮಿದು, 1999 ಬಂದು ಅವ್ರ ಮದುವೆ ಆಗಿದ್ದ ಇಯರು, 2000 ನಾನು ಹುಟ್ಟಿದ ಆ ಕಡೆ ಸೈಡ್, 2005 ನನ್ನ ತಮ್ಮ ಹುಟ್ಟಿದ ಇಸ್ವಿ ಹಾಕಿದ್ವಿ, 25 ಇಯರ್ಸು. ಈ ಥರ ನಾವೇ ಸಿಂಪಲ್ಲಾಗಿ ಡೆಕೋರ್ ಮಾಡಿದ್ವಿ. ಹಲೋ, ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಅರ್ಜೆಂಟ್ ಎಲ್ಲ ರೆಡಿ ಮಾಡಿದ್ದೀವಿ. ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಪ್ರೆಷರ್ ಇತ್ತು ಬೆಳಗ್ಗೆಯಿಂದ. ಅಡುಗೆಯವರು ಅದು ಇದು ಎಲ್ಲ ಮಾಡ್ಕೊಂಡು ಆಗಲಿಲ್ಲ. ಸೊ ಈಗ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ 8 o'clock ಆಗುತ್ತೆ. ಎಲ್ಲ ಬಂದುಬಿಟ್ಟಿದ್ದಾರೆ. ನಮ್ಮ ಡ್ಯಾಡಿ ಫುಲ್ ಬೈತಾ ಇದ್ದಾರೆ. ಆಕಾಶ್ ವಿವಿನ್ ಅವರೇ ರೆಡಿ ಮಾಡಿದ್ದು. ಆಕಾಶ್ ವಿವಿನ್ ರಿಚಿ 3 ಜನ ರೆಡಿ ಮಾಡಿದ್ದು. ಸೊ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಇವಾಗ ಬನ್ನಿ ಬೇಗ ಹೂವಿನ ಹಾರ ಇಟ್ಬಿಡೋಣ. ಇಪ್ಪತ್ತೈದು ವರ್ಷ ಆಯ್ತು. ಎಕ್ಸೈಟ್ಮೆಂಟ್ ಇದೆಯಾ ನಿಮ್ಮಿಬ್ಬರಿಗೆ? ನೀವು ಇಬ್ಬರು ಮುಂದೆ ರೀ. ಚಪ್ಪಾಳೆ. ಅದು 2X ಅಲ್ಲಿದೆ. ವ್ಲಾಗ್ ಇದು ವ್ಲಾಗ್. ಹಾಯ್ ಮಾಡಿ. ಹಾಯ್. ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಟಯರ್ಡ್ 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 ಫ್ರೆಂಡ್ಸ್. ಏನಿದು? ಎಷ್ಟಿದೆ? ಓಪನ್ ಮಾಡ್ತಾ ಇದೆಯಾ? ಮಾಡು ಮಾಡು. ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಮಮ್ಮಿ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಆಯ್ತು. ಥ್ಯಾಂಕ್ಸ್ ಆಯ್ತು. ಇಷ್ಟ ಆಯ್ತು. ಫಸ್ಟ್ ಮದುವೆ ಆಗಿ ಹತ್ಕೊಂಡು ಹೋಗಿದ್ದೆ. ಖುಷಿಯಾಗಿದ್ದೀನಿ 25 ಇಯರ್ಸ್ಗೆ. ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ಅವ್ರ ಫ್ಯಾಮಿಲಿಗೆ. ಡ್ಯಾಡಿ ಹೇಳಿ. 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಈಗ ಮತ್ತೆ 25 ವರ್ಷ ಹಿಂದಕ್ಕೆ ಹೋದಂಗೆ ಅನಿಸ್ತು ಇವತ್ತು. ಯಾಕಂದ್ರೆ ಎಲ್ಲ ಸ್ನೇಹಿತರೆಲ್ಲ ಬಂದು, ರಿಲೇಷನ್ಸು, ಫ್ರೆಂಡ್ಸ್ ಎಲ್ಲ ಬಂದು
ಬರ್ತಾರೆ ಅಂತ ಹೇಳೋ ವಿಚಾರಕ್ಕೆ ನಾವು ಅರೇಂಜ್ ಮಾಡಿದ್ವಿ. ಹಾ. ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋದ್ರು. ಹಾಂ ಈಗ 25 ವರ್ಷದ ಹಿಂದೆ ಹೋಗಿ ನಾವು ಮತ್ತೆ ಹಾ. ಮದುವೆ ಆದಂಥ ಒಂದು ಸಂಭ್ರಮ ಹಾಂ ಇವತ್ತು ಆಚರಿಸಿದ್ದೀವಿ. ಇದು ಸರ್ಪ್ರೈಸ್ ಖುಷಿ ಆಯ್ತಾ? 100%. 1999 ಅಲ್ಲಿ ಮದುವೆ. ಹಾಂ 99 25 ವರೆಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಓ ಅದು ಇದು ಮಾಡಿದ್ರಲ್ಲ. ಹಾಂ ಮಾಡಿಟ್ಟಿದ್ವಿ, ಬಂದಿದ್ದು ಹಾ. ಎಲ್ಲ ಚೆನ್ನಾಗಾಯ್ತು. ಓಕೆ ಥ್ಯಾಂಕ್ ಯು. ಅಕ್ಕಯ್ಯ ಹೇಗಿತ್ತು ಫಂಕ್ಷನ್? ಮೈಂಡ್ ಬ್ಲೋಯಿಂಗ್. ಚಯು ಹೇಗಿತ್ತು ಫಂಕ್ಷನ್? ಅತ್ತಿಗೆ ಹೇಗಿತ್ತು? ಸೂಪರ್. ಇಷ್ಟ ಆಯ್ತಾ ನಿಮಗೆ? ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಎಲ್ಲರೂ ಹೇಳಿ ಲೈಕ್ ಶೇರ್. ಥ್ಯಾಂಕ್ ಯು.